ನೂತನ ಸಚಿವರಾಗಿ ಆಯ್ಕೆಯಾಗಿರ್ತಕ್ಕಂಥ ಲಕ್ಷ್ಮಣ್ ಸವದಿ ಅವರು ನಮ್ಮ ಜೊತೆಗಿದ್ದಾರೆ. ಸಾಕಷ್ಟು ಅನುಭವ ಇರೋರು, ಹಿಂದೆ ಮಾಜಿ ಉಪಮುಖ್ಯಮಂತ್ರಿಗಳಾಗಿ ಬಿ ಜೆ ಪಿ ಅವಧಿಯಲ್ಲಿ ಸಾರಿಗೆ ಸಚಿವರಾಗಿ ಸಾಕಷ್ಟು ಅನುಭವ ಇದ್ದಂಥವ್ರು. ಈಗ ಕಾಂಗ್ರೆಸ್ಗೂ ಕೂಡ ಬಲ ತುಂಬಿದ್ದಾರೆ ಪಕ್ಷಕ್ಕೆ ಬಂದು, ಜೊತೆಗೆ ಅವ್ರಿಗೂ ಕೂಡ ಈಗ ಅವಕಾಶ ಕೂಡ ಕೊಟ್ಟಿದ್ದಾರೆ. ನೇರವಾಗಿ ಅವ್ರನ್ನೇ ಮಾತಾಡ್ಸೋಣ, ಸಾಕಷ್ಟು ವಿಚಾರಗಳಿದೆ, ಏನು ಹೇಳ್ತಾರೆ. ಸರ್, ಮೊದಲನೇದಾಗಿ ತಮಗೆ ಅಭಿನಂದನೆಗಳು. ಧನ್ಯವಾದಗಳು. ಹಾಗೆ ಥ್ಯಾಂಕ್ ಯು ಸರ್. ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ರು. ಒಂದು ಕಡೆ ಬೆಳಗಾವಿ ಭಾಗದ್ರು, ಮತ್ತೊಂದು ಕಡೆ ತಮ್ಮ ಬೆಂಬಲಿಗರು. ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಪಕ್ಷ ಬಿಟ್ಟು ಕಾಂಗ್ರೆಸ್ಗೆ ಬಂದ್ರಿ. ಸೊ ಪಕ್ಷ ಅವಕಾಶ ಕೊಟ್ಟಿದೆ. ಮೊದಲನೇದಾಗಿ ಪಕ್ಷಕ್ಕೆ ಏನು ಹೇಳ್ತೀರಿ ಸರ್? ನಾನು ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರುಗಳಾಗಿರ್ತಕ್ಕಂಥ ಶ್ರೀಮತಿ ಸೋನಿಯಾಜಿ ಅವರಿಗೆ, ರಾಹುಲ್ಜಿ ಅವರಿಗೆ, ಪ್ರಿಯಾಂಕಾಜಿ ಅವರಿಗೆ ಮತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಹಿಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಿಗೆ, ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ನಮಗೆ ಭಾಳ ಒಳ್ಳೆಯ ಸ್ನೇಹಿತರು ಕೂಡ ಅವರೆಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಹೇಳ್ತೀನಿ. ಬಹುಶಃ ನಮ್ಮ ಹಿರಿತನಕ್ಕೆ, ನಮ್ಮ ಅನುಭವಕ್ಕೆ ಇವತ್ತು ಒಂದು ಗೌರವವನ್ನು ಕೊಟ್ಟು ಇವತ್ತು ಸಚಿವ ಸ್ಥಾನವನ್ನು ಕೊಟ್ಟಿದ್ದಾರೆ. ನನ್ನದೊಂದು ಅಭಿಲಾಷೆ ಏನಂದರೆ, ಮುಂದಿನ ದಿನಮಾನದಲ್ಲಿ ನನಗೆ ಕೊಟ್ಟಿರ್ತಕ್ಕಂಥ ಖಾತೆಯಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿ ಸರ್ಕಾರಕ್ಕೆ ಮತ್ತು ಪಕ್ಷಕ್ಕೆ ಒಳ್ಳೆಯ ಹೆಸರು ತರಬೇಕು. ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಭರವಸೆಗೆ ಅವರಿಗೆ ಸಂತೋಷ ಆಗಬೇಕು ಅಂತಕ್ಕಂಥ ಕಾರ್ಯವನ್ನು ನಾನು ಮಾಡಬೇಕು ಅಂತಕ್ಕಂಥ ಸಂಕಲ್ಪನೆ ಮಾಡಿದೆ. ಸಹಕಾರ ಇಲಾಖೆಯಲ್ಲಿ ಭಾಳ ಅನುಭವ ಇರತಕ್ಕಂಥವ್ರು, ಸಹಕಾರಿ ಧುರೀಣರಾಗಿ ಗುರುತಿಸ್ಕೊಂಡಂಥವ್ರು. ಸಹಜವಾಗಿ ಒಂದಷ್ಟು ನಿರೀಕ್ಷೆ, ಯಾಕೆಂದರೆ ಸಹಕಾರಿ ಇಲಾಖೆ ಕೂಡ ಈಗ ಖಾತೆ ಖಾಲಿ ಇರ್ತಕ್ಕಂಥದ್ದು. ತಮಗೆ ಏನಾದರೂ ಸಹಕಾರಿ ಖಾತೆ ಸಿಗುವಂತಹ ವಿಶ್ವಾಸ ಇದೆಯೋ, ಅಥವಾ ತಾವು ಇಂಥ ಒಂದು ಖಾತೆ ಬೇಕು ಅಂತಕ್ಕಂಥ ಒಂದು ನಿರೀಕ್ಷೆ ಸಹಜವಾಗಿ ಎಂಥ ಮಂತ್ರಿಗಳು ಯಾರೇ ಆದರೂ ಕೂಡ ತಮ್ಮ ನಿರೀಕ್ಷೆ ಏನಿದೆ ಸರ್ ಖಾತೆ ವಿಚಾರವಾಗಿ? ಇಲ್ಲ, ನಾನು ಆ ಥರದ ಇನ್ನೂತರಿಗೆ ಯಾವ ಚರ್ಚೆ ಮಾಡಿಲ್ಲ. ಮಂತ್ರಿ ಮಂಡಳಿ ಈಗ ರಚನೆ ಆಗುತ್ತೆ ಸಾಯಂಕಾಲ 4 ಗಂಟೆಗೆ. ಪ್ರಮಾಣವಚನ ಸ್ವೀಕಾರ ಆದಮೇಲೆ ಖಾತೆ ಹಂಚಿಕೆ ಬಗ್ಗೆ ಚರ್ಚೆ ಆಗುತ್ತೆ. ಮುಖ್ಯಮಂತ್ರಿಗಳ ಮನಸ್ಸಿನಲ್ಲಿ ಯಾವುದಿದೆ ಅದನ್ನು ನಮ್ಮ ಜೊತೆಗೆ ಚರ್ಚೆ ಮಾಡ್ಬೋದು. ಬಟ್ ಯಾವುದೇ ಖಾತೆಗಳಿದ್ದರೂ ಸಹಿತ ಕಾರ್ಯಗಳನ್ನು ಮಾಡ್ತಕ್ಕಂಥ ಅದರಲ್ಲೇ ಅದಕ್ಕೆ ಅವಲಂಬನೆ ಆಗುತ್ತೆ. ದೊಡ್ಡ ಖಾತೆ ಸಣ್ಣ ಖಾತೆ ಅನ್ನೋಕ್ಕಿಂತಲೂ ನಾವು ಮಾಡ್ತಕ್ಕಂಥ ಕಾರ್ಯಗಳ ಮೇಲೇ ಆ ಖಾತೆಗೆ ಒಂದು ಗೌರವ ಬರ್ತಕ್ಕಂಥದ್ದು. ನೋಡೋಣ ಯಾವುದು ಕೊಡ್ತಾರೆ ನೋಡೋಣ. ಸರ್, ಹಾಗೆ ಮೊನ್ನೆ ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದ್ರಿ, ಭಾಳ ಗುಟ್ಟು ಇದೆ, ಭಾಳ ನಡೀತಾ ಇದೆ, ಏನೇನೋ ಆಗಿದೆ ಅಂತಕ್ಕಂಥ ಒಂದು ಏನು ಸರ್ ಅದು ಗುಟ್ಟು ಅಂದರೆ ಆ ಕುತೂಹಲ ಹಾಗೆ ಉಳ್ಕೊಳ್ತು ಅದು ಕೊನೆಗೆ. ಅದು ಅಂದರೆ ನನಗೆ ಮುಂಚಿತವಾಗಿ ವರಿಷ್ಠರಾಗಲಿ, ಹಿಂದಿನ ಮುಖ್ಯಮಂತ್ರಿಗಳು, ಇವತ್ತಿನ ಮುಖ್ಯಮಂತ್ರಿಗಳು ಕೂಡ ಈ ಬಾರಿ ನಿಮ್ಮನ್ನು ನಾವು ಸಚಿವ ಸಂಪುಟದಲ್ಲಿ ತಗೋತೀವಿ, ನಿಮ್ಮನ್ನು ನಾವು ಸರ್ಕಾರಕ್ಕೆ ಬಳಸ್ಕೋತೀವಿ, ಪಕ್ಷಕ್ಕೆ ಇಮೇಜ್ ಬರೋ ನಿಟ್ಟಿನಲ್ಲಿ ನೀವು ಕಾರ್ಯಗಳು ಮಾಡ್ತೀರಿ ಅಂತಕ್ಕಂಥ ನಮಗೆ ವಿಶ್ವಾಸ ಇದೆ. ನಿಮ್ಮನ್ನು ಈ ಸರಿ ಅವಕಾಶ ಕೊಡ್ತೀವಿ ಅಂತೇಳಿ ನನಗೆಲ್ಲರೂ ಹೇಳಿರ್ತಕ್ಕಂಥದ್ದು ಇರೋದರಿಂದ ಅದರಿಂದ ನನಗೆ ಒಂದು ವಿಶ್ವಾಸ ಇತ್ತು. ಈ ಸರಿಕ ಒಂದು ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡ್ತಾರಂತೇಳಿ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಅವರೆಲ್ಲರಿಗೂ ಕೂಡ ಅಭಿನಂದನೆಗಳು ಹೇಳಿದ್ದೆ.